ನಮಸ್ಕಾರ, ನಾನು ನಿಮ್ಮ ವಿಕಾಸ್ ಹಿರೇಮಠ್. ಇವತ್ತೇನಪ್ಪ ಅಂತಂದರೆ ಮಡಿಕೇರಿ ಹೋಗುವಂಥ ಪ್ಲ್ಯಾನ್ ಇದೆ. ಸೊ ಇದು ನನ್ನ ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ರಾಘವೇಂದ್ರ ಮಠ, HL. ಇದು HL ಮಾರ್ಕೆಟಲ್ಲಿ ಇರೋವಂಥದ್ದು. ಸೊ ಇಲ್ಲಿಂದ ಈಗ ರೈಟ್ ಸೈಡ್ ಹೋದರೆ NGF ಆ ಕಡೆ ಹೋಗ್ತೇವೆ. ಈ ಕಡೆ ರಾಶಂಡು HL ಮೇನ್ ಗೇಟು. ಇದೆ HL ಮೇನ್ ಗೇಟು ಆ್ಯಕ್ಚುಲಿ. ಇಲ್ಲೇ ಪೆಟ್ರೋಲ್ ಪಂಪ್ ಇದೆ, ಇಲ್ಲೇ ಲೆಫ್ಟ್ ಸೈಡಲ್ಲಿ ತೊಗೊಂಡ್ಬಿಡ್ತೀನಿ. ಇಲ್ಲಿ ಒಂದು 450 ರೂಪಾಯಿ ಹಾಕ್ಸಿಬಿಡೋಣ. ತೊಗೊಳ್ಳಿ. ಇಷ್ಟೆಲ್ಲ ಮಾಡಿ ನನ್ನ ಬ್ಯಾಗನ್ನು ನೆನಪಾರಿ ಬಂದಿದ್ದೇನೆ. ಇದು ಬಂದು ಕಾರ್ಪೊರೇಷನ್ ಸರ್ಕಲ್ಲು. ಸಿಗ್ನಲ್ ಕಡೆಕಾದರೆ ಮಾರ್ಕೆಟ್ ಸಿಗ್ನಲ್ ಕಡೆಕಾದಂಗೆ ಟೌನ್ ಹಾಲ್ದು, ಯಾಕಂದ್ರೆ ಅಷ್ಟೊಂದು ಬ್ಯುಸಿ ಇರುತ್ತೆ. ಸೊ ಲೆಫ್ಟ್ ಸೈಡ್ಗೆ ಹೋದರೆ ನಿಮಗೆ ಈ ಕಡೆ ಮೆಜೆಸ್ಟಿಕ್ಕು ಆ ಕಡೆ ಹೋಗ್ಬೋದು, ಯಶವಂತಪುರ ಆ ಕಡೆ. ಸೀದಾ ಸ್ಟ್ರೈಟ್ ಹೋದರೆ ಮೈಸೂರು ರೋಡ್ ಬರುತ್ತೆ. ಮೈಸೂರು ರೋಡು ಬನಶಂಕರಿ ಅಲ್ಲ, ಬನಶಂಕರಿನ ಹೋಗ್ಬೋದು, ಲೆಫ್ಟಲ್ಲಿ ಹೋಗ್ಬಿಟ್ಟು. ಏನಂದರೆ ಇವಾಗ ನಾನು ಇದು ಲೆಫ್ಟ್ ಸೈಡ್, ಸೊ ಲೆಫ್ಟಿಗೆ ಹೋದರೆ ಲಾಲ್ಬಾಗ್ ಸರ್ಕಲ್ ಹಿಂಗೆಲ್ಲ ಹೋಗ್ಬೋದು. ಸೊ ಇದೇ KR ಮಾರ್ಕೆಟ್ ಸ್ಟಾರ್ಟ್ ಇಲ್ಲಿಂದ. ಅದು ಟೌನ್ ಹಾಲ್ ಸಿಗ್ನಲ್ಲು. ರೈಟ್ ಸೈಡಲ್ಲಿರೋದು SP ರೋಡು. ಸೊ KR ಮಾರ್ಕೆಟ್ದು ಫ್ಲೈಓವರ್ ಮ್ಯಾಗ ಹೋಗ್ತಾಯಿದ್ದೀನಿ ಇವಾಗ. ಎಸ್, ಇಟ್ ಈಸ್ KR ಮಾರ್ಕೆಟ್ ಫ್ಲೈಓವರ್. RR ನಗರ್ ಹತ್ರ ಫ್ಲೈಓವರು ಮಾಡೋಕ್ಕೆ ಅಂತೇಳ್ಬಿಟ್ಟು ಪಿಲ್ಲರ್ ಹಾಕಿದ್ದಾರೆ. ಬಟ್ ಏನಪ್ಪ ಅಂತಂದರೆ ನೋಡ್ಬೋದು ಎಷ್ಟು ಸಹಿತನ ಮಾಡಿದ್ದಾರೆ. ಫ್ಲೈಓವರ್ ಪಿಲ್ಲರ್ ಅದು ಎದಕ್ಕಂತ ಗೊತ್ತಿಲ್ಲ ಇನ್ನೂ. ಹಿಂಗೆ ಅದು RR ನಗರದ ಮುಖ್ಯ ದ್ವಾರ ಬಾಗಿಲದ ಒಳಗೆ ಆಯ್ತು ತೊಗೊಂಬಂತಾರೆ. ಬಟ್ ಎಷ್ಟು ದಿನ ಆಯ್ತದ ಹಾಗೆ ಐತಿ, ಏನು ಎಕ್ಕ ಅಂತ, ಯಾಕೆ ಸ್ಟೇ ಆಗಿದ್ವ ಅಂತ ಗೊತ್ತಿಲ್ಲ. ಸೊ ಈ ಕಡೆ ಒಳಗಡೆ ಹೋದರೆ ರಾಜೇಶ್ವರ ನಗರ, ಸ್ಟ್ರೈಟ್ ಹೋದರೆ ಸೊ ನೋಡಬಹುದು ಆ ಪಿಲ್ಲರು ಒಳಗಡೆನೇ ಹಾಕಿದ್ದಾರೆ. ಏನು ಹೆಂಗೆ ಎತ್ತ ಅಂತ. ಟೈಮು 6:30, 1 ಅವರ್ ಆಯಿತು ಬಿಡದಿಗೆ ಬರೋಟ್ಟಿಗೆ. ಯಾಕಂತಂದರೆ ಅಲ್ಲಿ ಮನೆ ಹತ್ರ ಬ್ಯಾಗ್ ಬಿಟ್ಟು ಬಂದು ಒಳ್ಳೆ. ಸೊ ಟ್ರೈನ್ ಮಂಡ್ಯ ಹತ್ರ ಬಂದಿದ್ದೀನಿ. ಸೊ ಗೋಪುರ ಕ್ಯಾಮ್ರಾ ಸ್ವಲ್ಪ ಏನೋ ಬ್ಯಾಟ್ರಿ ಏನೋ ಪ್ರಾಬ್ಲಮ್ ಇತ್ತು. 1 ಸೆಕೆಂಡ್ 2 ಸೆಕೆಂಡ್ಗೆ ಆ್ಯಪ್ ಆಗ್ತಾಯಿದೆ. ಇವಾಗ ಬೇರೆ ಹೊಸ ಬ್ಯಾಟ್ರಿ ಚೇಂಜ್ ಮಾಡಿದ್ದೀನಿ, ನೋಡಬೇಕು ಏನಾಗುತ್ತೆ ಅಂತ. ನಾನು ಇವಾಗ ಇದು ಎಕ್ಸ್ಪ್ರೆಸ್ ವೇ ರೈಟ್ ಸೈಡ್ ಸೀದಾ ಹೋಗುತ್ತೆ, ನಾನು ಬೈಪಾಸ್ ಹೋಗಲ್ಲ. ಈ ಕಡೆ ಲೆಫ್ಟ್ ತೊಗೊಂಬಿಟ್ಟು ಮಂಡ್ಯ ಒಳಗಡೆ ಹಾಯ್ದು ಹೋಗ್ತೀನಿ. ಯಾಕಂದರೆ ಈ ಸುಮ್ಮನೆ ಈ ಒಳಗಡೆ ಸಿಟಿ ಒಳಗಡೆ ಹೋಗೋದು ಬೆಸ್ಟು. ಅಷ್ಟು ವರ್ಸ್ಟಾಗಿ ಮಾಡಿಬಿಟ್ಟಿದ್ದಾರೆ ಸರ್ವಿಸ್ ರೋಡಲ್ಲಿ ಹಂಪ್ಸ್ಗಳು. ಆಮೇಲೆ ಅಪೋಸಿಟ್ ಬರ್ತಾರೆ. ಸೊ ಇದು ಏನಂತಂದರೆ ಹಳೆ ಬೆಂಗಳೂರು ಮೈಸೂರು ಏನು ಹವೆ ಇದೆಯಲ್ಲ, ಅದು ಹಳೆಯ ರೋಡ್ ಇದು. ನಮಸ್ಕಾರ, ಸಕ್ಕರೆ ನೋಡು ಮಂಡ್ಯಗೆ. ಸಕ್ಕಕ್ಕೆ ಒಂದು ಲಾಜಿಕ್ ಇದೆ. ಯಾಕಂದರೆ ಈ ಕಾರ್ನವ್ರು ಹಂಪ್ಸ್ ಹಾಕಲಿಲ್ಲ ಅಂದರೆ ಸೀದಾ ಇಲ್ಲಿಗೆ ಬಂದುಬಿಡ್ತಾರೆ. ಯಾಕಂದರೆ ಸರ್ವಿಸ್ ರೋಡಲ್ಲಿ ಬರ್ತಾರಲ್ಲ, ಅದಕ್ಕೋಸ್ಕರ ಹಂಪ್ಸು ಜಾಸ್ತಿ ಹಾಕಿದ್ದಾರೆ. ಹೌದು, ಊರಾಗ ಇದೆ ಹೋಗೋಣ. ಇದು ಹಳೆ ಬೆಂಗಳೂರು ಮೈಸೂರು ಹವೆ ರೋಡ್ ಇದು. ಸೊ ಇವಾಗ ಶ್ರೀರಂಗಪಟ್ಟಣ ಕಡೆ ತೊಗೊಂಡಿದ್ದೀನಿ. ನಿಮಿಷಾಂಬ ದೇವಸ್ಥಾನ ನೋಡ್ಬೋದು, ಗಂಜಾಮ್ ನೋಡ್ಬೋದು, ಆಮೇಲೆ ಟಿಪ್ಪು ಸಮ್ಮರ್ ಪ್ಯಾಲೇಸ್ ನೋಡ್ಬೋದು, ಟಿಪ್ಪು ಸಮಾಧಿ ನೋಡ್ಬೋದು, ಆಮೇಲೆ
ಶ್ರೀರಂಗಪಟ್ಟಣ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ ನೋಡ್ಬೋದು. ಮತ್ತು ಏನು ಅಂದರೆ 10 ಕಿಲೋಮೀಟ್ರ್ ಬಂದಿದ್ದೀನಿ, 2 ಅವರ್ ಆಯಿತು ಬರೋಕತ್ತು. ಸೊ ಅದಿಗೆ ಒಂದು 52 ಕಿಲೋಮೀಟ್ರ್ ಆಗ್ತದೆ. ಇದು ಕಾವೇರಿ ಉತ್ತರ ಭಾಗ, ಇದು ಕಾವೇರಿ ನದಿ. ಇಲ್ಲಿ ಲೆಫ್ಟಲ್ಲೇ ಬರೋದು ನಿಮಿಷಾಂಬ ದೇವಸ್ಥಾನ ಮುಂದ್ಗಡೆ. ಇಲ್ಲೊಂದು ಕಾವೇರಿ ಇದೆ, ಅಲ್ಲೊಂದು ಕಾವೇರಿ. ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದ್ರ ಹಿಂದ್ಗಡೆನೇ ಕಾವೇರಿ 2 ಭಾಗ ಆಗೋದು, ಪೂರ್ವ ಮತ್ತು ಪಶ್ಚಿಮ 2. ಮೈಸೂರಿಗೂ ನಾನು ಈ ಕಡೆ KRS ರೂಟ್ ತೊಗೋತಾ ಇದ್ದೀನಿ, ಯಾಕಂದ್ರೆ ಇಲ್ಲೇ ತೊಗೋತಾ ಇದೆ ಹುಣಸೂರು ರೂಟ್. ಯಾಕೆ ಎಸ್ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಲೆಫ್ಟ್ ಸೈಡಲ್ಲಿ ಏನು ಬರುತ್ತಲ್ಲ, ಇದು ಮೈಸೂರು ಕಡೆಯಿಂದ ಬಂದು ಇಲ್ಲಿ ಜಾಯಿಂಟ್ ಆಗುತ್ತೆ. ನಾನು ಹೆಂಗಂದರೆ ಮೈಸೂರು ಬೈಪಾಸ್ ಬಂದುಬಿಟ್ಟಿದ್ದೀನಿ, ಮೈಸೂರಿಗೇ ಬೈಪಾಸ್ ಬಂದುಬಿಟ್ಟಿದ್ದೀನಿ. ಮೈಸೂರು ಸಿಟಿಯಾಗ ಒಳಗೆ ಹೋಗಿ ಅಲ್ಲಿ ಹೋಗೋದು ಬೇಡ ಅಂತೇಳಿ. ಸೊ ಇದು ಬಂದು ಹುಣಸೂರು, ಮಡಿಕೇರಿ, ಮಂಗಳೂರು ರೂಟ್. ಇದು ನಾನು ತೊಗೋತಾ ಇರೋದು ರಿಂಗ್ ರೋಡು. ಅಕ್ಕ ಈ ಮೈಸೂರು ಹುಣಸೂರು ರೋಡು ಸಿಂಗಲ್ ರೋಡ್ ಇದೆ, ಬಟ್ ಏನದಂದರೆ ಸ್ಪೀಡ್ ಹೋಗೋಕ್ಕಾಗ್ತಾಯಿಲ್ಲ, ಹೋಗಲ್ಲ. ಟೈಮ್ ಬಂದು 9 ಗಂಟೆ ಇದೆ, ಇನ್ನೂ ಟಿಫನ್ ಮಾಡಿಲ್ಲ. ಅವತ್ತು ಎಲ್ಲರೂ ಟಿಫನ್ ಮಾಡೋಕ್ಕೆ ಹಾಕಬೇಕು. ಸೊ ಇನ್ನೂ ಎಷ್ಟು ಕಿಲೋಮೀಟರ್ ಇದೆ? ಪಿರಿಯಾಪಟ್ಟಣ, ಮಡಿಕೇರಿ, ಬಂಟ್ವಾಳ. ಇದು ರೋಡ್ ಏನೋ ಟಾರ್ ಹಾಕಿದ್ದಾರೆ, ಬಟ್ ಸೈಡಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿಲ್ಲ. ಸೈಡಲ್ಲಿ ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೈಟಲ್ಲಿ ವಿಸಿಬಿಲಿಟಿ ಇರುತ್ತೆ. ಇವಾಗ ಹಿಂಗೆ ಏನಾಗುತ್ತೆ ಅಂದ್ರೆ ನೋಡಿ, ಒಂದೊಂದು ಅರ್ಧ ಅಡಿ ಇದೆ ಪಕ್ಕದಲ್ಲಿ. ಅವ್ರು ಗಾಡಿ ಸಾಕೊಂಬಿಟ್ರೆ ಏನಾರು ಇಳಿಸ್ಬಿಟ್ರೆ ಡಮಾರನ್ನು ಒಳ್ಳೆ ಏರ್ಸೋ ಟೈಮಲ್ಲಿ ಬಿದ್ದುಬಿಡ್ತಾರೆ, ಅಷ್ಟು ಹೈಟಲ್ಲಿದೆ ಅದು. ಸೊ ರೋಡ್ ಏನೋ ಮಾಡಿದ್ದಾರೆ, ಕರೆಕ್ಟಾಗಿ ರೋಡ್ ಮಾಡ್ತಾಯಿದ್ದಾರೆ ಅಂತ. ಎಸ್ ಇನ್ನು ಅದೇ ಅಂದೆ, ಚೆಕ್ಕಿಂಗ್ ಏನು ಮಾಡ್ತಾರೆ ಅಂತ. 9 ಗಂಟೆಗೆ ಪಿರಿಯಾಪಟ್ಟಣಕ್ಕೆ ಬಂದಿದ್ದೇನೆ. ಶಕ್ತಿ ದೇವತೆಗಳ ತಂಕೇನೆ ಏನೋ ವೆದರ್ ಚೇಂಜ್ ಆಯಿತು. ಕಾವೇರಿ ಸೊ KSRTC ಬಂದು ಮೈಸೂರು, ಮಡಿಕೇರಿ, ಮಂಗಳೂರು, ಉಡುಪಿ, ಕುಂದಾಪುರ ಹೋಗ್ತಾಯಿದೆ. ವಾಯಂಬೆಕರಿ ನೋಡಿ, ಕಾವೇರಿ ನದಿ 2 ಸಲ ಕ್ರಾಸ್ ಮಾಡಿದ್ದೀನಿ. ಕಾವೇರಿ ಮಾತೆ ತವರೂರು, ಕುಶಾಲನಗರ್ಗೆ ಸುಸ್ವಾಗತ. ಕುಶಾಲನಗರ್ ಇದೆ, ಪರವಾಗಿಲ್ಲ. ಸಿಟಿ ಅಂದರೆ ಬಿಸ್ನೆಸ್ ಇರೋ ಏರಿಯಾ ಅಲ್ವಾ. ನೋಡಿ, ಯಾಕಂದ್ರೆ ಕಾಫಿ, ಟೀ, ಅಡಿಕೆ, ಭತ್ತ ತುಂಬ ಜಾಸ್ತಿ ಬೆಳಿತಾರೆ. ಕುಶಾಲನಗರ್ ಇದು ಬಂದು ಮಡಿಕೇರಿ ಕುರ್ಗುಕ್ಕೆ ಸೇರೋದು. ಇಲ್ಲಿಂದ ಕೊಡಗಿನ ಕಾವೇರಿ ವೈಬ್, ಕೊಡಗಿನ ಮಂಜಿನ ವೈಬ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಬಟ್ ಇವತ್ತು ರೈಟ್. ಇದು ಯಾವ ದೇವಸ್ಥಾನ? ಸರ್ಕಲಲ್ಲಿದೆ, ಚೆನ್ನಾಗಿದೆ. ಎಸ್ ಸ್ಟಾರ್ಟ್ ನೋಡಿ, ಅಲ್ಲಿ ಫುಲ್ ಓಪನ್ ಇತ್ತು. ಇಲ್ಲಿ 9 ಕುಶಾಲನಗರ ಬಿಟ್ಟು ಒಂದು 2-3 ಕಿಲೋಮೀಟ್ರ್ ಬರ್ತಾ ಇದ್ದಂಗೆ ಫುಲ್ ಫಾರೆಸ್ಟ್ ಹಾಗೆ ಬಂದ್ಬಿಡ್ತಾರೆ. ನೋಡಿ, ಎಲಿಫೆಂಟ್ ಕ್ರಾಸ್ ಮಾಡೋಂಥ ಜಾಗ ಇದು.
ಸೊ ಇಲ್ಲಿ ಮಡಿಕೇರಿ ಹತ್ರ ಬರ್ತಾ ಇದ್ದಂಗೆ ಅಷ್ಟು ದಟ್ಟವಾಗಿ ಐತೆ ಗೊತ್ತಾ, ಹಂಗೆ ಕಾಲು ಫೀಸ್ ಆಗ್ತದೆ, ಅಷ್ಟು ಚಳಿ ಹೊಡಿತಾಯಿದೆ ಇಲ್ಲಿ ಕಾಲಿ ಕೆಳಗಡೆ. ನಾನೊಂದು 2 ನಿಮಿಷ ಸುಮ್ಮನೆ ಎದ್ದು ಬಿಡ್ತೀನಿ, ಎಂಜಾಯ್ ಮಾಡಿ ಈ ವ್ಯೂಸ್ನ. ಹೆಂಗಿದೆ ವ್ಯೂ ನೋಡಿ. ನಾನು ಒಂದು ಸ್ವಲ್ಪ ಸರ್ರಾಗಿ ತಿರ್ಸಿದ್ದೀನಿ ಗಾಡಿ, ಗರ ನೋಡಿ. ಹಾಗೆ ಬರುವಂಥ KSRTC ಬಸ್ ಅದು ಹೆಂಗಿದೆ ಗೊತ್ತಾ, ಅಲ್ಲಿ ಏನಾರು ತಪ್ಪಿ ಕೆಳಗಡೆ ಇಳಿಸಿಬಿಟ್ರೆ ಮುಗ್ದೈತೆ ಕತೆ. ಶ್ರೀ ವೆಂಕಟರಮಣ ಗೋವಿಂದನೇ. ಇವೆಲ್ಲ ಇಲ್ಲಿ ಕಾರ್ನಿಂಗಲ್ಲಿ ನೋಡಿ ಸ್ಟೆಪ್ ಬಿಟ್ಟಿದಾರಲ್ಲ, ಅದು ಫಿಲ್ಲಪ್ ಮಾಡಬೇಕು. ಕವರ್ ಮಾಡಿದ್ರೆ In 300 meters, turn right. ಮಡಿಕೇರಿ ಈಸ್ ಕಮಿಂಗ್. ಸೊ ನೀವು ನೋಡ್ಬೋದು ಮಡಿಕೇರಿ ಸಿಟಿ ಯಾವ ಥರ ಕಾಣಿಸುತ್ತೆ. ಇಲ್ಲೆಲ್ಲ ಕಾಣೋದು ಮಡಿಕೇರಿ ಸಿಟಿ. ನಾವೀಗ ಮಂದಲ್ಪಟ್ಟಿ ಕಡೆ ಹೋಗ್ತೀವಿ. ಸೊ ಮಂದಲ್ಪಟ್ಟಿಯನ್ನು